ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಈ ದಿನ ನಾನು ಸಿ ಟಿ ಇ ಟಿಗೆ ಯಾರೆಲ್ಲ ಓದ್ತಿದ್ದೀರಾ ಅವರಿಗೆ ಇನ್ನೊಂದು ಬುಕ್ಕನ್ನು ತೋರಿಸೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಸಿ ಟಿ ಇ ಟಿ ಇದು ಕ್ವಶನ್ ಬ್ಯಾಂಕು ಅರಿಹಂತ್ ಪಬ್ಲಿಕೇಶನ್ಸ್ದು. ಇದು 2025 ಓಕೆ. ಕೇಂದ್ರೀಯ ಶಿಕ್ಷಕ್ ಪತ್ರತಾ ಪರೀಕ್ಷಾ ಸಾಲ್ವ್ಡ್ ಪೇಪರ್ನ ನಾನು ತೋರಿಸ್ತಾ ಇರೋದು. ನೋಡಿ, ಇದು 2014ರಿಂದ 2024 ಎಷ್ಟು ಕರೆದಿದ್ದಾರೆ. ಒಟ್ಟು 33 ಸೆಟ್ಸು ಇದರಲ್ಲಿ ಕ್ವಶನ್ ಬ್ಯಾಂಕ್ ಇದೆ. ಪೇಪರ್ 1 ಕಕ್ಷಾ 1 to 5ಗೆ ಯಾರೆಲ್ಲ ಓದ್ತಾ ಇದ್ದೀರೋ ಅವರಿಗೆ ನೋಡಿ, ಇದರಲ್ಲಿ ಎಲ್ಲದು ಏನೇನಿದೆ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಪೇಪರ್ಸ್ ಇದೆ ಅಂದರೆ ಇದರಲ್ಲಿ ಕ್ವಶನಿಗೆ ಆನ್ಸರ್ ಕೊಟ್ಟು ಅದನ್ನು ವಿವರಣಾತ್ಮಕವಾಗೂ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಇದರದ್ದು ಬುಕ್ಕು ಅರಿಹಂತ್ ಅವ್ರದ್ದೇ ಥಿಯರಿ ಬುಕ್ಕನ್ನ ನಿಮಗೆ ವಿಡಿಯೋ ಮಾಡಿ ಹಾಕಿದೆ ಅಲ್ವಾ. ನೋಡಿ, ಈ ಬುಕ್ಕು ಸಕ್ಸಸ್ ಮಾಸ್ಟರ್ದು. ಇದು ಹಿಂದಿ ಮೀಡಿಯಮ್ ನಾನು ತೊಗೊಂಡಿರೋದು. ನನಗೆ ಹಿಂದಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ಏನೇನಿದೆ ಅಂತ ವಿಷಯ ಇದೆಯಲ್ಲ, ಅದಕ್ಕೆ ಅದೇ ಪಬ್ಲಿಕೇಶನ್ಸು ಈ ಕಡೆ ಕ್ವಶನ್ ಬ್ಯಾಂಕ್ ತೊಗೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ನೋಡಿ, ಸೈಕಾಲಜಿ ಇದೆ, ಹಿಂದಿ ಇದೆ, ಮತ್ತು ಇಂಗ್ಲೀಷ್ ಇದೆ. ಪೇಪರ್ 1ಗೆ ಏನೇನು ಬರುತ್ತೆ ಎಲ್ಲ ಇದೆ. ಮ್ಯಾಥ್ಸ್ ಮತ್ತು ಪರಿಸರ ಅಧ್ಯಯನ ಎಲ್ಲದೂ ಇದೆ. ಓಕೆ, ಈಗ ನೋಡ್ತಾ ಹೋಗೋಣ. ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈಗ ಯಾಕೆ ಈಗ ಬುಕ್ ತೋರಿಸಿದೆ ಅಂದರೆ, ನೀವೇನಾದರೂ ಬುಕ್ ತಗೊಳ್ಳೋದಾದರೆ ಯೂಸ್ ಆಗುತ್ತೆ. ಏನಿದೆ ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತಲ್ಲ ತಗೋಬೇಕಾ ಬೇಡ ಅಂತ. ನೋಡಿ, ಇಲ್ಲಿ ವಿಷಯ ಸೂಚಿ ಇದೆ ನೋಡಿ. ಎಲ್ಲ ಸಿ ಟಿ ಟಿ ಪೇಪರು ಯಾವ ವರ್ಷದಲ್ಲಿ ಎಷ್ಟು ಕರೆದಿದ್ದೀನೋ ಅಷ್ಟು ಕೊಟ್ಟಿದ್ದಾರೆ, ಪೇಜ್ ನಂಬರ್ ಸಹಿತ ಎಲ್ಲದೂ ಇದೆ. ನೋಡಿ ಎಷ್ಟಿದಾವೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದು ನೀವು ನೀಟಾಗಿ ನೋಡ್ಕೊಳ್ಳಿ, ಸ್ಲೋ ಮಾಡಿ ನೋಡಿಕೊಂಡ್ರೆ ನಿಮಗೆ ಬುಕ್ ತಗೋಬೋದಾ ಬೇಡವಾ ಅಂತ ಎಲ್ಲ ಗೊತ್ತಾಗುತ್ತೆ. ನೋಡಿ, ಇದು ಇಷ್ಟೂ ಕ್ವಶನ್ ಬ್ಯಾಂಕೆ. ಓಕೆ, ಕ್ವಶನ್ ಬ್ಯಾಂಕೆ ಓದಿದರೂ ಸಾಕಾಗುತ್ತೆ ಆಲ್ಮೋಸ್ಟ್ ಪಾಸ್ ಆಗಲಿಕ್ಕೆ. ಈ ಕ್ವಶನ್ ಬ್ಯಾಂಕ್ ಓದಿ ಅದನ್ನು ಓದಿದರೆ ತುಂಬ ಚೆನ್ನಾಗಿ ನಿಮಗೆ ಈಸಿ ಆಗುತ್ತೆ. ಯಾರ್ದೆಲ್ಲ ಟೆಟ್ ಫೇಲ್ ಆಗಿರುತ್ತಲ್ವ, ಅಥವಾ ಯಾರಾದರೂ ಜಾಸ್ತಿ ಸ್ಕೋರ್ ಮಾಡ್ಕೋಬೇಕು ಅಂದ್ಕೊತೀವಿ, ನಂತರ ಸ್ಕೋರ್ ಜಾಸ್ತಿ ಮಾಡಬೇಕು ಅಂತಿದ್ದವರು ಸಹ ಓದ್ಕೋಬೋದು. ನಂದು ಕರ್ನಾಟಕ ಟಿ ಇ ಟಿ ಪಾಸ್ ಆಗಿದೆ, ಆದರೆ ಸ್ಕೋರ್ ಕಡಿಮೆ ಆಗಿದೆ, ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ಇರುತ್ತೆ. ಫಸ್ಟಿಗೆ ಇಲ್ಲಿ ಬಾಲ್ ವಿಕಾಸ್ ಏವಂ ಶಿಕ್ಷಾಶಾಸ್ತ್ರ ಅಂತಿದೆ, ಡಿಸೆಂಬರ್ದು. ಇದು 2024 ಪೇಪರು. ಈ ರೀತಿ ಕೊಟ್ಟಿದ್ದಾನೆ. ಕೆಲವೊಂದು ನಾನು ಅಂಡರ್ಲೈನ್ ಮಾಡಿದ್ದೀನಿ. ಬರೀ ನೀವು ಓದ್ತಾ ಹೋದರೆ ಆಯಿತು. ಅದಕ್ಕೆ ಉತ್ತರವನ್ನು ವಿವರವಾಗಿ ಕೊಟ್ಟಿದ್ದಾನೆ. ಇಲ್ಲಿ ಹಿಂದಿಯಲ್ಲೇ ಇದೆ, ನಿಮಗೆ ಗೊತ್ತಾಗದೇ ಇರ್ಬೋದು. ನೀವು ಯಾವ ಮೀಡಿಯಮ್ ತೊಗೊಳ್ತೀರ ಆ ಮೀಡಿಯಮಲ್ಲಿ ಇರುತ್ತೆ. ಕ್ವಶನ್ ಪೇಪರ್ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಆದ್ದರಿಂದ ನೀವು ಆರಾಮ್ಸೆ ಇದನ್ನು ಬರಿಬೋದು. ನೋಡಿ, ಲೈನ್ ಹಾಕಿ ಕೊಟ್ಟಿದ್ದಾನಲ್ಲ, ಅದಷ್ಟು ವಿವರಣೆ ಅದ್ರ ಬಗ್ಗೆ. ಸೇಮ್ ಎಲ್ಲ ಪೇಪರು ಅದೇ ಥರ ಇದೆ. ನಾನು ಒಂದು ಪೇಪರ್ ನಿಮಗೆ ಫುಲ್ಲು ನೀಟಾಗಿ ತೋರಿಸ್ಬಿಡ್ತೀನಿ. ಆಗ ನಿಮಗೇನು ಅನಿಸುತ್ತೆ, ಯೂಸ್ ಆಗುತ್ತಾ ಇಲ್ಲ, ಇದು ತಗೊಂಡ್ರೆ ಏನು ಲಾಭ ಅನ್ನೋದು ಗೊತ್ತಾಗುತ್ತೆ. ಬೇರೆ ಬೇರೆ ಪಬ್ಲಿಕೇಶನ್ ತುಂಬ ಸಿಗುತ್ತೆ, ಬಟ್ ಅರಿಹಂತ್ ಅವ್ರ ಬುಕ್ಕು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನೀವು ಓದಿದ್ರೆ ನಿಮಗೆ ತುಂಬ ಖಂಡಿತ ಯೂಸ್ ಆಗುತ್ತೆ. ನೀವು 100% ಪಾಸ್ ಆಗ್ಬೋದು, ಪಾಸ್ ಆಗಿದ್ದವರು. ಇಲ್ಲ ಸ್ಕೋರ್ ಜಾಸ್ತಿ ಮಾಡ್ಕೊಬೇಕು ಅನ್ನೋರು ಜಾಸ್ತಿ ಮಾಡ್ಕೋಬೋದು. ನೋಡಿ, ಈ ಥರ ಇದೆ ಎಲ್ಲ. ಅದು ಇಲ್ಲಿಂದ ಗಣಿತ ಇದೆ, ಗಣಿತ ಅಂತ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ಗಣಿತ ಸಾಲ್ವ್ ಮಾಡಿದ್ದಾರೆ. ಆ್ಯಕ್ಚುಲಿ ನಂಗೆ ಇದು ಒಂದು ಸ್ವಲ್ಪ ಈಸಿ ಅನಿಸ್ತು. ಕರ್ನಾಟಕ ಪೇಪರ್ಗಿಂತ ಇದು ಈಸಿ ಅನಿಸಿದೆ. ನೋಡಿ, ಈ ಥರ ಏನಂದರೆ ಇಲ್ಲಿ ಭಾಷೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕೆಲವರಿಗೆ ಅರ್ಥ ಆಗೋಲ್ಲ, ಸ್ಕೋರ್ ಮಾಡೋಕ್ಕಾಗಲ್ಲ. ಭಾಷೆ ಪ್ರಾಬ್ಲಮ್ ಆಗಿರೋದ್ರಿಂದ ಸಮಸ್ಯೆ, ಬಿಟ್ಟರೆ ಬೇರೆ ಯಾವ ಸಮಸ್ಯೆನೂ ಇಲ್ಲ. ಇದೊಂದು ಸ್ವಲ್ಪ ಓಕೆ, ಪ್ಲ್ಯಾನ್ಡ್ ಇರುತ್ತೆ ಇವ್ರದ್ದು, ಕರೆಕ್ಟಾಗಿರುತ್ತೆ, ಸಿಸ್ಟಮ್ಯಾಟಿಕ್ ಇರುತ್ತೆ, ಏನೂ ಮಿಸ್ ಆಗೋಲ್ಲ. ನೋಡಿ, ಇಲ್ಲಿಂದ ಪರ್ಯಾವರಣ ಅಧ್ಯಯನ ಅಂತಿದೆ ಅಲ್ಲ, ಅಲ್ಲಿಂದ ಪರಿಸರ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ಅಲ್ಲಿ ಮುಗಿಯುತ್ತೆ ಮ್ಯಾಥ್ಸು. ನೆಕ್ಸ್ಟು ಭಾಗ 3 ಅದು ಬರುತ್ತೆ. ನೆಕ್ಸ್ಟು ಭಾಷೆ 1 ಭಾಷೆ 2. ಇಲ್ಲಿ ಫಸ್ಟೇ ಯಾವ್ಯಾವ ಪೇಪರ್ ಇದೆ ಅದು ಕೊಟ್ಬಿಡ್ತಾನೆ. ಅಂದರೆ ಸೈಕಾಲಜಿ, ಗಣಿತ, ಪರಿಸರ ಫಸ್ಟ್ ಕೊಡ್ತಾನೆ. ಆಮೇಲೆ ಭಾಷೆ 1 ನೀವು ಯಾವ್ದು ತೊಗೊಂಡಿರ್ತೀರೋ ಅದು. ಭಾಷೆ 1 ಹಿಂದಿ ತೊಗೊಂಡ್ರೆ ಹಿಂದಿ ಬರಿಬೋದು, ಕನ್ನಡ ತೊಗೊಂಡ್ರೆ ಕನ್ನಡ ಬರಿಬೋದು, ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಬರಿಬೋದು. ಸೊ ಇಲ್ಲಿ ನಾನು ಇಂಟು ಹಾಕಿದ್ದೀನಿ, ಯಾಕಂದರೆ ಭಾಷೆ 1 ನಾನು ಕನ್ನಡ ತೊಗೊಂಡಿದ್ದೀನಿ, ಅದಕ್ಕೆ ಅದು ಬೇಡ ಅಂತ ಓದಲ್ಲ ನಾನು ಅದನ್ನು, ಆಯಿತಾ. ಅದಕ್ಕೆ ಇಂಟು ಹಾಕಿದ್ದೀನಿ. ನೀವು ಭಾಷೆ 1ನಲ್ಲಿ ಯಾವ್ದು ತೊಗೊಳ್ತೀರೋ ಅದನ್ನು ಓದಿ. ನೋಡಿ, ಇಲ್ಲಿ ಪಾರ್ಟ್ 5 ಭಾಷೆ 2 ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಇದೆ. ಇದನ್ನು ನಾನು ಓದ್ಕೊಳ್ತೀನಿ, ಇದು ಯೂಸ್ ಆಗುತ್ತೆ. ಯಾಕಂದರೆ ಇಂಗ್ಲೀಷು ಭಾಷೆ 2ನೇ ಇರೋದಲ್ವ ನನಗೆ, ಅದಕ್ಕೆ. ಇದರಲ್ಲಿ ನಾನು ಹಿಂದಿ ಭಾಷೆ 1 ಓದಲ್ಲ.
ನೋಡಿ ಫುಲ್ ಇಂಗ್ಲೀಷಲ್ಲಿದೆ, ಆನ್ಸರ್ಸ್ ಎಲ್ಲದೂ ಇದೆ. ಗೊತ್ತಾಯ್ತಲ್ವ? ಇಷ್ಟಿದೆ. ಈಗ ಮತ್ತೆ ಇನ್ನೊಂದು ಪೇಪರ್ ಸೇಮ್ ಇದೇ ಮೆಥಡ್ ಬರುತ್ತೆ. ಫಸ್ಟು ನಿಮಗೆ ಸಿಗೋದೇ ಸೈಕಾಲಜಿ, ಓಕೆನಾ? ಈ ರೀತಿಯಾಗಿರುತ್ತೆ. ಇದನ್ನು ನೋಡಿದ್ರೆ ಇನ್ನೊಂದು ಯೂಸ್ ಏನಂದರೆ ಕ್ವಶನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ CTETಲಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ, ಕಲಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ ಗಣಿತ, ಆಮೇಲೆ ಪರಿಸರ, ಮತ್ತು ಭಾಷೆ 1 ಭಾಷೆ 2. ಓಕೆ, ಇದನ್ನು ನೋಡ್ಕೊಂಡ್ರೆ ನೀವು ಇದೇ ಮೆಥಡಲ್ಲಿ ಕ್ವಶನ್ ಪೇಪರ್ ಬರುತ್ತೆ, ಕನ್ಫ್ಯೂಷನ್ ಆಗೋದು ಬೇಡ, ಅದೇ ನೋಡ್ಕೊಳ್ಳಿ. ಪರಿಸರ ಅಧ್ಯಯನ ನೋಡಿ. ಅದಾದಮೇಲೆ ಭಾಷೆ 1 ಪಾರ್ಟ್ 4ಅಲ್ಲಿ, ಪಾರ್ಟ್ 5ಅಲ್ಲಿ ಭಾಷೆ 2 ಅಷ್ಟೇ. ಓಕೆ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಬುಕ್ ತುಂಬ ಚೆನ್ನಾಗಿದೆ. ಸಾಲಿಡ್ ಪೇಪರ್ ಓದಲೇಬೇಕು. ಯಾರೇ ಯಾವ ಎಕ್ಸಾಮ್ ತೊಗೊಂಡ್ರು ಅದು ಓದಿದರೆ ಮಾತ್ರ ನಿಮಗೆ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಸಾಧ್ಯ. ನೋಡಿ ಬ್ಯಾಕ್ ಸೈಡ್ ಈ ರೀತಿ ಇದೆ. ಇವೆರಡು ಬುಕ್ ಓದಿದರೆ ನೀವು CTET 100% ಜಾಸ್ತಿ ಸ್ಕೋರ್ ಮಾಡಿ ಪಾಸ್ ಆಗ್ಬೋದು. ನೋಡಿ ರೇಟ್ ಇದರಲ್ಲಿ 650 ಇದೆ. ಬರೀ ಪಾಸ್ ಅಲ್ಲ, ಜಾಸ್ತಿ ಸ್ಕೋರ್ ಕೂಡ ಮಾಡ್ಬೋದು. ಓಕೆನಾ? ಇವೆರಡು ಬುಕ್ಕನ್ನು ತೊಗೊಂಡು ಓದಿ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ಹಾಗಿದ್ರೆ ನೋಡ್ಕೊಂಡ್ರಲ್ಲ, ಇವೆರಡು ಬುಕ್ಕನ್ನು ನಾನು ಓದ್ತಾ ಇದ್ದೀನಿ, ನೀವು ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ಥ್ಯಾಂಕ್ ಯು, ಬಾಯ್.